ಆಫ್ಟರ್ ಅ ಲಾಂಗ್ ಟೈಮ್ ಅಟೆಂಪ್ಟ್ ಮಾಡೋದು ಕ್ಯಾತನಮಕ್ಕಿ. ಸೊ ಮಿಡ್ಲಲ್ಲೊಮ್ಮೆ ಬಂದಿದ್ದೆ, ಬಟ್ ಆ ಟೈಮಲ್ಲಿ ಗಾಡಿಗಳಿಗೆ ಬಿಡ್ತಿರಲಿಲ್ಲ. ABS-ಅನ್ನು ಫ್ಯೂಸ್ ತೆಗೆದು ಡಿಸ್ಕಂಗೇಜ್ ಮಾಡ್ತಿದ್ದಾರೆ. ಅದು ಮೀಟ್ರ್ ಕನ್ಸೋಲಲ್ಲಿ ಏನೋ ಇಶ್ಯೂ ಉಂಟಂತೆ. ಅಲ್ಲ ಫ್ಯೂಸ್ ಎತ್ತಂದಿಲ್ಲ ರೀ. ಟೇಕ್ ಆಫ್ ದ ಫ್ಯೂಸ್. ಸೂಪರ್ ವ್ಯೂ ಮಾತ್ರ, ಕ್ರೇಜಿ ವ್ಯೂ. ಎಸ್, ಸೊ ಫೈನಲಿ ಹೊರನಾಡು ರೀಚ್ ಆದೆವು. ಇಲ್ಲಿಂದ ಕ್ಯಾತನಮಕ್ಕಿಗೆ ಸ್ವಲ್ಪ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು. ಸಂಡೇ ಆದ ಕಾರಣ ಸ್ವಲ್ಪ ರಶ್ ಉಂಟು ಹೊರನಾಡು. ನೋಡಿ, ಹೊರನಾಡು ಟೆಂಪಲಿಗೆ ರೈಟ್ ಹೋಗ್ಲಿಕ್ಕೆ, ಕ್ಯಾತನಮಕ್ಕಿಗೆ ಈಚೆ. ಸೊ ಫೈನಲಿ ಬ್ಯಾಡ್ ಸ್ಟ್ರೆಚ್ ಆಫ್ ರೋಡ್ ಸಿಕ್ಕಿತ್ತು. ವರ್ಕ್ ಆಗ್ತಾ ಉಂಟು ಇಲ್ಲಿ, ಮೋಸ್ಟ್ಲಿ ವರ್ಕ್ ಆಂದುಂಟು ಮೂಲತುಲೆ. ಒಂದು ಪೂರ ಲಾಸ್ಟ್ ಟೈಮ್ ಏನು ಬಂದಾಗ ರೋಡ್ ಇತ್ತುಂಡು, ಬಟ್ ಈತ ಒಂದಿತ್ತಿಜಿ ಲಗಡಿ ಬೋದಿತ್ತಿಜಿ ತುಲೆ ಅಲ್ಪ ಎದುರು ಕ್ಯಾತನಮಕ್ಕಿ ಟ್ರೈಲ್ ತುಲೆ. ಸೊ ಅಲ್ಲಿ ನೋಡಿ, ಅಲ್ಲಿಂದ ಎದುರು ಕಾಣ್ತಾ ಉಂಟು ನಿಮಗೆ ಕ್ಯಾತನಮಕ್ಕಿ ಟ್ರೈಲ್. ಸೊ ದಟ್ ಈಸ್ ವೆರಿ ಹೆಡ್ಡಿಂಗ್ ನಾವು. So that mountain. ರೋಡ್ ವರ್ಕ್ ಎಲ್ಲ ಆಗ್ತಾ ಉಂಟು. ಇಲ್ಲಿ ಜಂಕ್ಷನ್ ಬಂದು ಇಲ್ಲಿ ಕ್ಯಾತನಮಕ್ಕಿಗೆ ಲೆಫ್ಟ್ ಹೋಗ್ಬೇಕು. ನೋಡಿ, ಗಾಳಿಗುಡ್ಡ ಕ್ಯಾತನಮಕ್ಕಿ. ಸೊ ಸ್ಟ್ರೈಟ್ ಹೋದರೆ ಇದು ಶೃಂಗೇರಿ ಸೈಡಿಗೆಲ್ಲ ಹೋಗ್ತದೆ ಈ ರೋಡು. ಆಫ್ಟರ್ ಅ ಲಾಂಗ್ ಟೈಮ್ ಅಟೆಂಪ್ಟ್ ಮಾಡೋದು ಕ್ಯಾತನಮಕ್ಕಿ. ಸೊ ಮಿಡ್ಲಲ್ಲೊಮ್ಮೆ ಬಂದಿದ್ದೆ, ಬಟ್ ಆ ಟೈಮಲ್ಲಿ ಗಾಡಿಗಳಿಗೆ ಬಿಡ್ತಿರಲಿಲ್ಲ. ಸೊ ಆಫ್ಟರ್ ದ್ಯಾಟ್ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ ಅಂತ ಹಂಗೆ ಕೇಳಿದ್ದಾನೆ. ಲೈಕ್ ಅಂದರೆ ಟಿಕೆಟ್ ಉಂಟಂತೆ, ಈಗ ಕೌಂಟರ್ ಉಂಟಂತೆ, ಪ್ಲಸ್ ಮೇಲವರೆಗೆ ಗಾಡಿ ಹೋಗೋದಿಲ್ಲ. ಸೊ ಫ್ರೆಂಡ್ಸ್ ಕೆಲವರು ಹೋದವರು ಹೇಳಿದರು. ಲೆಟ್ಸ್ ಸಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಬಂದದ್ದು ಇಲ್ಲಿ ಫುಲ್ ಪೀಕ್ ಮಾನ್ಸೂನಲ್ಲಿ, ಫುಲ್ ರಶಿ ರೈಡ್ಸ್. ಇನಿಷಿಯಲ್ ಟೈಮ್ ನಾನು ರೈಡಿಂಗ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಬಂದದ್ದು ಇಲ್ಲಿಗೆ, ಹಾರ್ನೆಟಲ್ಲಿ ಬಂದದ್ದು. ಪಿಕಪ್ ಬಾಡಿಗೆಗೆ. ಸೊ ಅಲ್ಲಿ ಜಂಕ್ಷನಲ್ಲಿ ನೋಡಿರ್ಬೋದು ಕೆಲವು ವೆಹಿಕಲ್ಸ್ ನಿಂತಿತ್ತು. ಸೊ ಇನ್ ಕೇಸ್ ನಿಮಗೆ ಬೈಕ್ ಆರ್ ನಿಮ್ಮ ವೆಹಿಕಲ್ ನಿಮಗೆ ಕೊಂಡೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ, ಯು ಕ್ಯಾನ್ ಹೈರ್ ಅ ಪಿಕಪ್ ಆರ್ ಜೀಪ್ ಹೈರ್ ಮಾಡಿ ನಿಮಗೆ ಹೋಗ್ಬೋದು. ಸೊ ದಿಸ್ ಇಸ್ ದ ಚೆಕ್ ಪಾಯಿಂಟ್. ವಿ ಹ್ಯಾವ್ ಟು ಪೇ ಹಿಯರ್. ಸೂರಜ್ ಅವರೇ, ಏನು ಮಾಡ್ತಿದ್ದೀರಿ ಹೇಳಿ? Before going ahead, what Suraj is trying to do is disengage the ABS because with the ABS it's extremely hot. ಸೊ ABS-ಅನ್ನು ಫ್ಯೂಸ್ ತೆಗೆದು ಡಿಸ್ಕಂಗೇಜ್ ಮಾಡ್ತಿದ್ದಾರೆ. ಅದು ಮೀಟ್ರ್ ಕನ್ಸೋಲಲ್ಲಿ ಏನೋ ಇಶ್ಯೂ ಉಂಟಂತೆ. ಅಲ್ಲ ಫ್ಯೂಸ್ ಎತ್ತಂದಿಲ್ಲ ರೀ. Take off the fuse. ಎಸ್, ಈಗ ಒಂದು ಜುಗಾಡ್ ಮಾಡಿದೆವು. ಸೊ ಇಫ್ ಯು ನೋ ವಾಟ್ ಈಸ್ ದಿಸ್, ದಿಸ್ ಇಸ್ ದ ABS ಫ್ಯೂಸ್. So the technique to remove the fuse so that ABS will disengage. Actually idರಲ್ಲಿ ABS button untu, but for some reason that button is missing. The button is lost somewhere. The cover. So that way just remove the fuse. So that way ABS full off ಆಗಿರ್ತದೆ ಈಗ. Let's start.
ಓಕೆ ಸರ್. So ticket around 50 rupees per head. ವೀಲೇಂಡ ವೀಲೇಂಡ ಒಂದು ಸ್ವಲ್ಪ ಬೈ ಅಂತ ಸೆಕೆಂಡ್ ಗೇರ್ಲು ಸ್ಟ್ರಕ್ಚರ್ ನಿಮಗೆ ಕಾಣ್ತಂತಲ್ಲ, ಇದು ಮಳೆಗಾಲದಲ್ಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ಇರ್ತದೆ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಕೆಲವು ರೀಲ್ಸ್ ಎಲ್ಲ ನೋಡಿರ್ಬೋದು ನೀವು ಹೇಗೆ ಅಂತ. ಬಟ್ ನೌ ಇಟ್ ಈಸ್ ಫೈನ್ ಅನ್ಸುತ್ತೆ ಆಗ್ತದೆ. ಬಟ್ ಡ್ಯೂರಿಂಗ್ ರೈನಿ ಸೀಸನ್ ದಿಸ್ ಈಸ್ ಒನ್ ಹೆಲ್ ಆಫ್ ಅ ರೈನ್. ವೈಟ್ ಮಾಡುವ. ಕೆಂಬಕ್ಕೆ ಆಗಿದ ಅಂತ. ಸೊ ವ್ಯೂ ಪಾಯಿಂಟ್ ಅಲ್ಲೆಲ್ಲೇ ಹೋಗ್ತದೆ ಆ ಗುಡ್ಡೆಲೆಲ್ಲಿ. ಭಯಂಕರ. ವಾವ್, ಗ್ರೇಟ್ ವ್ಯೂ. ನೋಡಿ ಅಲ್ಲಿ ಇನ್ನೊಂದು ಆಫ್ ರೋಡ್ ಟ್ರೈಲ್ ಉಂಟು, ನಾವು ಆಚೆಯಿಂದ ಬಂದದ್ದು. ವ್ಯೂ ನೋಡಿ ಅಲ್ಟಿಮೇಟ್, ಸೂಪರ್ ವ್ಯೂ. ಫಾರೆಸ್ಟ್ ಫೈರ್ ಆಗಿದೆ ಅದರಲ್ಲಿ.
ರೈಟ್ ಚೆನ್ನ Yeah, so this is the end point. ಇಲ್ಲಿಂದ ಆ ಗುಡ್ಡವರೆಗೆ ನಡ್ಕೊಂಡು ಹೋಗ್ಬೇಕು ಬೇಕಾದ್ರೆ. ಎಸ್ ದಟ್ಸ್ ಇಟ್. ಸೊ ಫೈನಲ್ ಗಾಡಿ ಎಲ್ಲಿಟ್ಟು ವಿ ಆರ್ ವಾಕಿಂಗ್. ಸೊ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕು. ಸೊ ವೆಹಿಕಲ್ಸ್ ಆರ್ ನಾಟ್ ಅಲೌಡ್. ನಾನು ಮತ್ತು ಸೂರಜ್ ಬೈ ಹೋಗ್ತಿದ್ದೆ. ಗಿರೀಶ್ ಅಣ್ಣ ಮತ್ತು ಅಲ್ಲಿ ಮಧು ಬಾಯ್ದು ಏನೋ ಡೀಪ್ ಕನ್ವರ್ಸೇಷನ್ ಆಗ್ತಾ ಉಂಟು. ಸೊ ಲೆಟ್ ದಮ್ ಕಂಟಿನ್ಯೂ. ಎಸ್, ಇಲ್ಲಿ ಏನೋ ಅಲ್ಲಿ ಒಂದು ಮನೆ ಕಟ್ಟೋ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಹಾಗೇನೋ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ. ಸೊ ನಾವು ಹೋಗಿ ಬರುವ. ಓಕೆ, ಸೊ ನಮ್ಮ ಬೈಕ್ಸ್ ಅಲ್ಲುಂಟು ನೋಡಿ, ಅಲ್ಲುಂಟು. ಸೊ ಅಲ್ಲಿಂದ ಈ ಗುಡ್ಡ ಹತ್ತಿ ಮತ್ತು ಈ ಗುಡ್ಡ ಹತ್ತಿದ್ದು ವ್ಯೂ ನೋಡಿ. ಸೂಪರ್ ವ್ಯೂ ಮಾತ್ರ, ಕ್ರೇಜಿ ವ್ಯೂ. ಜಸ್ಟ್ ಒಂದು ಬೈಕ್ ಒಂದು ಬಿಡ್ತಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ನಾನು ಲಾಸ್ಟ್ ಟೈಮ್ ಬರುವಾಗ ತಂದಿದ್ದೆ, ಆಗ ಬಿಡ್ತಿದ್ರು ಇಲ್ಲಿಗೆ. ಇಲ್ಲಿ ತಂದು ಪಾರ್ಕ್ ಮಾಡಿದ್ದೆವು. ಇದೊಂದು ರೀಸೆಂಟ್ಲಿ ಒಂದು 1.5 ಇಯರ್ಸಿಂದ ಬಿಡ್ತಾ ಇಲ್ಲ ಅಂದೆ ನೋಡಿ. ವ್ಯಾಲಿ ಅಲ್ಟಿಮೇಟ್ ಉಂಟು, ನೈಸ್. ಸೊ ಹಿಂದೆ ನೋಡ್ಬೋದು ನಿಮಗೆ ಕುದುರೆಮುಖ ರೇಂಜ್ ಕಾಣ್ತಾ ಉಂಟು ನೋಡಿ. ಫುಲ್ ಕುದುರೆಮುಖ ರೇಂಜ್. ಇಲ್ಲಿ ಕುತ್ಕೊಳ್ಳಿಕ್ಕೆ ಕುರ್ಚಿ ಎಲ್ಲ ಮಾಡಿದ್ದಾರೆ. ಒಂದು ಕೂತು ಎಂಜಾಯ್ ಮಾಡಿ ಹೋಗಿ. ನಾಟ್ ಲೈಕ್ ದಿಸ್, ಈ ಕೈಂಡ್ ಆಫ್ ಎಂಜಾಯ್ ಮಾಡಬೇಡಿ. ಇಲ್ಲಿ ಉಂಟು, ಇಲ್ಲಿ ಉಂಟು, ಫುಲ್ ಪ್ಲಾಸ್ಟಿಕ್. ಈ ಟೈಪಿನ ಎಂಜಾಯ್ ಮಾಡಬೇಡಿ, ಜಸ್ಟ್ ವ್ಯೂ ನೋಡಿಕೊಂಡು ಹೋಗಿ. ಫೈನಲಿ ಕೆಳಗಿಳಿದು ಬಂದೆವು ನೋಡಿ. ಆಲ್ರೆಡಿ 5-6 ಟ್ರ್ಯಾಕ್ ಉಂಟು ಇಲ್ಲಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಟ್ರ್ಯಾಕ್ ಹೀಗೆ ಸುಮಾರು ಟ್ರ್ಯಾಕ್ ಮಾಡಿದ್ದಾರೆ. ಸೊ ಇನ್ನು ಇದು ಮಾಡಿದರೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿ ಬಿಡೋದಿಲ್ಲ ಅಂತ ಹಾಗೆ ಸುದ್ದಿ. ನನಗೆ ನಾಟ್ ಶೋರ್ ರಿಯಲ್ ರೀಸನ್ ಯಾಕೆ ಗಾಡಿ ಬಿಡೋದಿಲ್ಲ ಅಂತ. ಎಸ್, ಬನ್ನಿ ಹೋಗೋ ಈಗ. ಕ್ಯಾತನಮಕ್ಕಿ ಫುಟೇಜ್ ನೋಡಿದ್ರಿ. ಅನ್ಫಾರ್ಚುನೇಟ್ಲಿ ಗಾಡಿ ಬಿಡೋದಿಲ್ಲ ಮೇಲೆವರೆಗೆ. ಇಲ್ಲಿ ಸಹ ಈ ಟ್ರೈಲ್ ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿಗೆ ಹೋಗೋದು. ಅಲ್ಲೊಂದು ಗೇಟ್ ಉಂಟು, ಅಲ್ಲಿ ಸಹ ಹೋಗ್ಲಿಕ್ಕೆ ಹೋಗೋದು. ಹೋಗಿ ಹೋಗ್ತಾ ರೇಟಿಂಗ್ ಅಲ್ಲೇ ಹೋಗ್ತದೆ. ಡೆಫಿನೆಟ್ಲಿ ಇಲ್ಲಿ ಒಮ್ಮೆ ಮಳೆಗಾಲದಲ್ಲಿ ಬರಲೇಬೇಕು. ಲಾಸ್ಟ್ ಮಳೆಗಾಲದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಸೊ ಈ ಮಳೆಗಾಲದಲ್ಲಿ ಬರಲೇಬೇಕು ನನಗೆ.